ನಮಸ್ಕಾರ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹಾಯ್ ವಾಣಿ, ಪ್ರೀತಿ ಬೆಲೆ ಕಟ್ಟಲಾಗದ್ದು ವಾಣಿ. ನಾನು ನಿಮ್ಮ ಆತಿಥ್ಯಕಾರಿಣಿ ವಾಣಿ. ಕಳೆದ ಸಂಚಿಕೆಯಲ್ಲಿ ನನ್ನ ವಿದ್ಯಾರ್ಥಿನಿ ಸೌಮ್ಯಳ ಅಂಕಗಳು ಕಡಿಮೆಯಾದ ಕಥೆಯನ್ನು ನೀವು ತಿಳಿದುಕೊಂಡಿರಿ. ಇಂದು ನನ್ನ ಮಾನಸಿಕ ಪರಿಣತಿ ಮತ್ತು ರಾಗಿಣಿ ಮೇಡಂ ಅವರಿಂದ ನಾನು ಪಡೆದ ಸ್ಫೂರ್ತಿ, ಸೌಮ್ಯಳ ಮೌನ ವೇದನೆಯನ್ನು ಅರ್ಥಮಾಡಿಕೊಳ್ಳಲು ನನಗೆ ಸಹಾಯ ಮಾಡುತ್ತವೆ. ನೀವು 15 ವರ್ಷದ ಯುವತಿಯ ಭಯಾನಕ ಕಥೆಯನ್ನು ಕೇಳಲಿದ್ದೀರಿ. ಶಾಲೆ ಬಸ್ ಮಿಸ್ ಆದ ಕಾರಣ ಅವಳು ಮೆಟ್ರೋದಲ್ಲಿ ಹೇಗೆ ಲೈಂಗಿಕ ಕಿರುಕುಳಕ್ಕೆ ಬಲಿಯಾದಳು ಮತ್ತು ಈಗ ಆ ಯುವಕ ಪ್ರತಿದಿನ ಶಾಲೆಯ ಬಳಿ ನಿಂತು ಅವಳನ್ನು ಹಿಂಬಾಲಿಸುತ್ತಿದ್ದಾನೆ. ಸಮಾಜ ಮತ್ತು ಕುಟುಂಬ ತನ್ನ ಕಥೆಯನ್ನು ಹಾಸ್ಯವಾಗಿ ಪರಿವರ್ತಿಸುತ್ತಾರೆಯೇ ಎಂದು ಸೌಮ್ಯ ಹೆದರುತ್ತಾಳೆ. ನಾನು ಅವಳ ಸ್ನೇಹಿತೆ ಶಿಕ್ಷಕಿಯಾಗಿ ಅವಳ ಮನಸ್ಸಿನಿಂದ ಈ ವೈರಸ್ ಅನ್ನು ತೊಡೆದುಹಾಕಲು ದೋಷರಹಿತ ಯೋಜನೆಯನ್ನು ರೂಪಿಸಲು ಸಾಧ್ಯವಾಗುತ್ತದೆಯೇ? ಮತ್ತು ಇವೆಲ್ಲವುಗಳ ನಡುವೆ ನನ್ನ ಗತಕಾಲದ ಒಂದು ದೊಡ್ಡ ತ್ಯಾಗಕ್ಕೆ ನೀವು ಸಾಕ್ಷಿಯಾಗುತ್ತೀರಿ. ನನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ ನಂತರವೂ ನನ್ನ ಕನಸಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೆಟ್ನಲ್ಲಿ ಇಂಜಿನಿಯರಿಂಗ್ ಅನ್ನು ಬಿಟ್ಟುಬಿಡಲು ನನ್ನ ತಂದೆ ಏಕೆ ನನ್ನನ್ನು ಒತ್ತಾಯಿಸಿದರು? ನಾನು ಸಮಸ್ಯೆಯಾಗದೆ ಪರಿಹಾರವಾಗಬೇಕು ಎಂದು ನಿರ್ಧರಿಸಿದ ಕ್ಷಣ ಅದು. ಪ್ರೇಮ್ ಅನ್ಮೋಲ್ ಹೋತಾ ಹಾಯ್ ವಾಣಿ ಯಲ್ಲಿ ಮೌನ ವೇದನೆ ಮತ್ತು ತ್ಯಾಗದ ಗಣಿತವನ್ನು ಪರಿಹರಿಸಿ. ನೀವು ಕೇಳಲಿದ್ದೀರಿ ಸಂಚಿಕೆ 3, ಮೌನ ವೇದನೆ ಮತ್ತು ತ್ಯಾಗದ ಗಣಿತ. ರಾಗಿಣಿ ಮೇಡಂ ನನ್ನ ದುರ್ಬಲ ಭಾವನಾತ್ಮಕ ಸ್ಥಿತಿಯಲ್ಲಿ ನನಗೆ ಆಶ್ರಯ ನೀಡಿದ ರೀತಿಯಲ್ಲಿಯೇ ಸೌಮ್ಯ ಕೂಡ ಪ್ರಸ್ತುತ ಇದೇ ರೀತಿಯ ಕಷ್ಟವನ್ನು ಎದುರಿಸುತ್ತಿದ್ದಾಳೆ ಎಂದು ನನಗೆ ಖಚಿತವಾಗಿದೆ. ಈ ಆಲೋಚನೆಯೊಂದಿಗೆ ನಾನು ಕೂಡ ರಾಗಿಣಿ ಮೇಡಂ ಅವರಂತೆ ಸೌಮ್ಯಳನ್ನು ಅವಳ ಸಂಕಷ್ಟದಿಂದ ಹೊರತರಲು ಬಯಸುತ್ತೇನೆ. ಸೌಮ್ಯ, ಏನು ತೊಂದರೆ? 10ನೇ ತರಗತಿಯ ಗಣಿತ ನಿನಗೆ ಕಷ್ಟವಾಗಿದೆಯೇ? ಹಾಗಿದ್ದರೆ ನಾನು ನಿನಗೆ ಪ್ರತ್ಯೇಕ ಟ್ಯೂಷನ್ ಕೊಡಬಲ್ಲೆ. ನಾನು ಇದನ್ನು ಹೇಳುತ್ತಿದ್ದಂತೆ ನನ್ನ ಧ್ವನಿ ಮೃದುವಾಯಿತು. ಇಲ್ಲ ಮೇಡಂ, ಗಣಿತ ನನಗೆ ಎಂದಿಗೂ ಕಷ್ಟದ ವಿಷಯವೆಂದು ಅನಿಸಿಲ್ಲ. ವಾಸ್ತವವಾಗಿ ಈ ಬಾರಿ ನಾನೇ ನನ್ನ ಓದಿನ ಮೇಲೆ ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಸೌಮ್ಯ ವಿವರಿಸಿದಳು. ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಇದೆಯೇ ಎಂದು ನಾನು ಆಪ್ಯಾಯತೆಯಿಂದ ಸಮಾಧಾನಪಡಿಸುತ್ತಾ ಕೇಳಿದೆ. ಸೌಮ್ಯ ಕಣ್ಣುಗಳನ್ನು ಕೆಳಗೆ ಇಳಿಸಿದಳು ಮತ್ತು ಅವಳ ಮುಖದಲ್ಲಿ ಹಿಂಜರಿಕೆ ಗೋಚರಿಸಿತು. ಕೆಲವು ಕ್ಷಣಗಳು ಮೌನವಾಗಿದ್ದ ನಂತರ ಅವಳು ಕೇವಲ 2 ಪದಗಳನ್ನು ಮಾತ್ರ ಹೇಳಿದಳು, ಇಲ್ಲ ಮೇಡಂ. ನನಗೂ ಮನೋವಿಜ್ಞಾನ ತಿಳಿದಿದೆ. ಅವಳ ದೇಹ ಭಾಷೆಯಿಂದ ಅವಳ ಸಮಸ್ಯೆ ಖಂಡಿತವಾಗಿಯೂ ಸಮಾಜದಲ್ಲಿ ಹೆಣ್ಣುಮಕ್ಕಳ ಮಾತಿಗೆ ಕಿವಿಗೊಡದ ಅಥವಾ ಅರ್ಥಮಾಡಿಕೊಳ್ಳದ ವಿಷಯವಾಗಿರಬೇಕು ಎಂದು ನಾನು ಅರ್ಥಮಾಡಿಕೊಂಡೆ. ನಾನು ಅವಳ ಸಮಸ್ಯೆಯನ್ನು ಊಹಿಸಲು ಸಾಧ್ಯವಾದರೂ ನನ್ನ ಕಡೆಯಿಂದ ನೇರವಾಗಿ ಕೇಳಲು ನಾನು ಬಯಸಲಿಲ್ಲ. ಹಾಗಾದರೆ ವಿಷಯವೇನು? ನೀನು ಯಾವಾಗಲೂ 100% ಅಂಕಗಳನ್ನು ಗಳಿಸುತ್ತಿದ್ದೀಯಾ? ಈ ಬಾರಿ ಕಡಿಮೆ ಅಂಕಗಳು ಬರುವುದರ ಬಗ್ಗೆ ಚಿಂತಿಸುತ್ತಿದ್ದೀಯಾ ಎಂದು ನನ್ನ ಧ್ವನಿಗೆ ಹೆಚ್ಚು ಮಧುರತೆಯನ್ನು ಸೇರಿಸಿ ಕೇಳಿದೆ. ನನ್ನ ಪ್ರೀತಿಯ ವರ್ತನೆ ಅವಳ ಹಿಂಜರಿಕೆಯನ್ನು ತೆಗೆದುಹಾಕಲು ಪ್ರಾರಂಭಿಸಿತ್ತು. ಮೇಡಂ, ನಾನು ಈ ಬಗ್ಗೆ ಯಾರಿಗೂ ಹೇಳಿಲ್ಲ. ಹೆಣ್ಣುಮಕ್ಕಳು ನನ್ನನ್ನು ಅಪಹಾಸ್ಯಕ್ಕೆ ಗುರಿಮಾಡುತ್ತಾರೆ ಎಂದು ನನಗೆ ಅನಿಸುತ್ತದೆ. ಈ ವಿಷಯವನ್ನು ನಾನು ಅಮ್ಮನಿಗೆ ಹೇಳಿದರೆ ಅದು ಅಪ್ಪನಿಗೆ ತಲುಪುತ್ತದೆ ಎಂದು ಸಹ ನನಗೆ ಭಯವಾಗುತ್ತಿದೆ. ಈ ಬಾರಿ ಅವಳು ಹೆಚ್ಚು ಸ್ಪಷ್ಟವಾದ ಸುಳಿವು ನೀಡಿದಳು. ಸೌಮ್ಯಳ ಮನಸ್ಸಿನ ದೊಡ್ಡ ಭಾಗವನ್ನು ಆಕ್ರಮಿಸಿಕೊಂಡಿರುವ ಕಾರಣವೇನು? ಇದರಿಂದ ಓದಿಗೆ ಕಡಿಮೆ ಜಾಗ ಸಿಗುತ್ತಿದೆ. ನಾನು ಸಮಸ್ಯೆಯ ಸ್ವರೂಪವನ್ನು ಗ್ರಹಿಸಿದೆ. ಅವಳ ಹಿಂಜರಿಕೆ ಸ್ವಾಭಾವಿಕವಾಗಿ ಮಾಯವಾಗಲು ನಾನು ಅವಳಿಗೆ ಸ್ವಲ್ಪ ಸಮಯವನ್ನು ಏಕಾಂತದಲ್ಲಿ ಮತ್ತು ತಾಳ್ಮೆಯಿಂದ ನೀಡಬೇಕು ಎಂದು ನಿರ್ಧರಿಸಿದೆ. ಸೌಮ್ಯ, 5 ನಿಮಿಷ ಕಾಯು. ನನಗೆ ಏನಾದರೂ ತಿನ್ನಬೇಕು ಮತ್ತು ಕುಡಿಯಬೇಕು ಅನಿಸುತ್ತಿದೆ. ನಾನು ಕೆಲವು ತಿಂಡಿ ತರುತ್ತೇನೆ. ನಂತರ ನಾವು ಸ್ನೇಹಿತರಾಗಿ ತಿನ್ನುತ್ತಾ ಕುಡಿಯುತ್ತಾ ಎಲ್ಲವನ್ನೂ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ, ನಾನು ಅವಳ ವಿಶ್ವಾಸಾರ್ಹ ವ್ಯಕ್ತಿಯಾಗಿ ಹೇಳಿದೆ. ನಾನು ಅಡುಗೆ ಮನೆಗೆ ಬಂದು ಮೊದಲೇ ತಯಾರಿಸಿದ್ದ ಅನಾನಸ್ ತಿರುಳನ್ನು ಫ್ರಿಜ್ನಿಂದ ತೆಗೆದು ಅದರ ಜ್ಯೂಸ್ ತಯಾರಿಸಿದೆ. ನಂತರ ನಾನು ಟ್ರೇನಲ್ಲಿ 2 ಗ್ಲಾಸ್ ಜ್ಯೂಸ್ ಮತ್ತು 1 ಪ್ಲೇಟ್ ಖಾರದ ತಿಂಡಿಗಳೊಂದಿಗೆ ಹಿಂತಿರುಗಿದೆ. ಸೆಂಟರ್ ಟೇಬಲ್ ಮೇಲೆ ಟ್ರೇ ಇಟ್ಟು ಅದರಿಂದ 1 ಗ್ಲಾಸ್ ಸೌಮ್ಯಳಿಗೆ ಕೊಟ್ಟೆ. ಅದರ ನಂತರ ನಾನು ಸೋಫಾದಲ್ಲಿ ಕುಳಿತು ನನ್ನ ಗ್ಲಾಸ್ ತೆಗೆದುಕೊಂಡೆ. ನಾನು ಜ್ಯೂಸ್ ಕುಡಿಯುವುದನ್ನು ನೋಡಿ ಸೌಮ್ಯ ಕೂಡ 2 ಗುಟುಕು ಕುಡಿದಳು ಮತ್ತು ನನ್ನಂತೆಯೇ ಅವಳು ಕೂಡ ಪ್ಲೇಟ್ನಿಂದ ಖಾರದ ತಿಂಡಿಯನ್ನು ನಿಧಾನವಾಗಿ ಅಗಿಯಲು ಪ್ರಾರಂಭಿಸಿದಳು.
ನಾನು ಅರ್ಥಮಾಡಿಕೊಂಡೆ. ಈಗ ಸೌಮ್ಯ ಹೆಚ್ಚು ಸ್ಪಷ್ಟವಾಗಿ ವಿವರಿಸಲು ಸಿದ್ಧವಾಗಿದ್ದಾಳೆ. ಸೌಮ್ಯ, ಏನಾದರೂ ನಿನಗೆ ತೊಂದರೆ ಕೊಡುತ್ತಿದ್ದರೆ ಮತ್ತು ನಾವೇ ಅದನ್ನು ಪರಿಹರಿಸಲು ಸಾಧ್ಯವಾಗದಿದ್ದರೆ ಆ ಮಾತನ್ನು ಹರಡದ ಆ ಸ್ನೇಹಿತೆಗೆ ಖಂಡಿತ ಹೇಳಬೇಕು. ನಿನ್ನ ಶಿಕ್ಷಕಿಯಾಗಿರುವುದರ ಜೊತೆಗೆ ನಾನು ನಿನ್ನ ವಿಷಯವನ್ನು ಖಾಸಗಿಯಾಗಿ ಇಡಬಲ್ಲ ಸ್ನೇಹಿತೆಯೂ ಆಗಿರಬಲ್ಲೆ. ನೀನು ಸಂಕೋಚವಿಲ್ಲದೆ ನಿನ್ನ ಸಮಸ್ಯೆಯನ್ನು ನನಗೆ ಹೇಳಬಹುದು. ನಾನು ನನ್ನ ಧ್ವನಿಯಲ್ಲಿ ಮೃದುತ್ವವನ್ನು ಬೆರೆಸಿ ವಿವರಿಸಿದೆ. ನಾನು ನಿರೀಕ್ಷಿಸಿದಂತೆ ಸೌಮ್ಯ ತನ್ನ ಹಿಂಜರಿಕೆಯನ್ನು ಬಿಟ್ಟುಬಿಟ್ಟಳು. ಮೇಡಂ, ಇದು ಸುಮಾರು 1.5 ತಿಂಗಳ ಹಿಂದೆ ನಡೆಯಿತು. ಒಂದು ದಿನ ಬೆಳಿಗ್ಗೆ ನಾನು ಶಾಲಾ ಬಸ್ ಮಿಸ್ ಮಾಡಿಕೊಂಡೆ. ಹಾಗಾಗಿ ಶಾಲೆಗೆ ಬರಲು ಮೆಟ್ರೋ ಹತ್ತಿದೆ. ಅಲ್ಲಿ ತುಂಬಾ ಜನಸಂದಣಿ ಇತ್ತು. ನಾನು ನಿಂತಿದ್ದೆ. ಒಬ್ಬ ಯುವಕ ಇದನ್ನು ತನಗೆ ಒಂದು ಅವಕಾಶವಾಗಿ ತೆಗೆದುಕೊಂಡನು. ಅವಳು ನನಗೆ ಹೇಳಲು ಪ್ರಾರಂಭಿಸಿದಳು. ಒಂದು ವಿರಾಮದ ನಂತರ ಅವಳು ಇನ್ನಷ್ಟು ವಿವರಿಸಿದಳು. ಜನಸಂದಣಿಯನ್ನು ನೆಪವಾಗಿ ಬಳಸಿಕೊಂಡು ಅವನು ಹಿಂದಿನಿಂದ ನನಗೆ ಅಂಟಿಕೊಂಡನು ಮತ್ತು ಒಂದು ಕೈಯನ್ನು ನನ್ನ ಎದೆಗೆ. ಸೌಮ್ಯ ನಿಂತು ತನ್ನ ಎದೆಯ ಮೇಲೆ ಒಂದು ಕೈ ಇಟ್ಟು ತೋರಿಸಿ ಮುಂದುವರಿದಳು. ಹೀಗೆ ತಂದು ನನ್ನನ್ನು ಹಿಂಡಿದನು. ನನಗೆ ಏನು ಯೋಚಿಸಬೇಕೆಂದು ತಿಳಿಯದಿದ್ದಾಗ ನಾನು ಅವನ ಮಣಿಕಟ್ಟನ್ನು ಕಚ್ಚಿದೆ. ಇದರಿಂದ ಅವನು ತನ್ನ ಕೈಯನ್ನು ತೆಗೆದು ಹಿಂದಕ್ಕೆ ಹೋಗಿ ನಿಂತನು. ನಾನು ತಿರುಗಿ ಕೋಪದಿಂದ ಅವನ ಕಡೆಗೆ ನೋಡಿದೆ. ಅವನು ನಾಚಿಕೆಯಿಲ್ಲದವನಂತೆ ಇನ್ನೂ ನಗುತ್ತಿದ್ದನು. ಅವಳು ಹಿಂಜರಿಕೆಯಿಂದ ಕಥೆಯನ್ನು ಮುಗಿಸಿದಳು. ಓಹೋ, ಅದು ತುಂಬಾ ಕೆಟ್ಟದು. ಈ ದಿನಗಳಲ್ಲಿ ಮೆಟ್ರೋ ಬಸ್ನಲ್ಲಿ ಕ್ಯಾಮೆರಾಗಳಿವೆ. ಇಷ್ಟೆಲ್ಲ ಇನ್ನೂ ನಡೆಯುತ್ತಿದೆಯೇ? ನಾನು ಕನಿಕರದಿಂದ ತುಂಬಿದೆ. ಮೇಡಂ, ಆ ಸಮಯದಲ್ಲಿ ಕೆಲವು ಪುರುಷರು ಮತ್ತು ಮಹಿಳೆಯರು ಕೂಡ ನನಗೆ ಹೀಗಾಗುವುದನ್ನು ನೋಡುತ್ತಿದ್ದರು. ನಾನು ಪ್ರತಿದಿನ ಮೆಟ್ರೋದಲ್ಲಿ ಪ್ರಯಾಣಿಸುವುದಿಲ್ಲ. ಅವರು ಅದನ್ನು ನಿರ್ಲಕ್ಷಿಸಿದಾಗ ಕ್ಯಾಮೆರಾಗಳು ಏನು ಮಾಡಬಲ್ಲವು ಎಂದು ಯೋಚಿಸಿ ನಾನು ಆ ಘಟನೆಯನ್ನು ಮರೆತು ಬಿಡಲು ಬಯಸಿದೆ. ಒಂದು ಸಾಮಾನ್ಯ ಹುಡುಗಿಯ ಅಸಹಾಯಕತೆ ಅವಳ ಧ್ವನಿಯಲ್ಲಿ ಪ್ರತಿಧ್ವನಿಸಿತು. ಅವಳು ಮೌನವಾದಳು. ಮಹಿಳೆಯರ ವಿರುದ್ಧದ ಕಿರುಕುಳಕ್ಕಾಗಿ ಗೊತ್ತುಪಡಿಸಿದ ಸಹಾಯವಾಣಿ ಸಂಖ್ಯೆಯ ಸೌಲಭ್ಯವನ್ನು ಸೌಮ್ಯ ಬಳಸಿದ್ದರೆ ಅವಳು ಸೂಕ್ತ ಸಹಾಯವನ್ನು ಪಡೆಯಬಹುದಿತ್ತು ಎಂದು ನಾನು ಭಾವಿಸಿದೆ. ನಂತರ ಇಡೀ ಗಮನವನ್ನು ಅಧ್ಯಯನದ ಮೇಲೆ ಕೇಂದ್ರೀಕರಿಸಿರುವ ಈ 15 ವರ್ಷದ ಯುವತಿ ಅಷ್ಟು ಧೈರ್ಯವನ್ನು ಸಂಗ್ರಹಿಸಲು ಸಾಧ್ಯವಾಗಲಿಲ್ಲ ಎಂದು ನಾನು ಭಾವಿಸಿದೆ. ಸೌಮ್ಯ, ಇದರ ನಂತರವೂ ಏನಾದರೂ ಸಂಭವಿಸಿದೆಯೇ? ನಾನು ಕೇಳುತ್ತಿದ್ದಂತೆ ನನ್ನ ಧ್ವನಿ ನಿಧಾನವಾಯಿತು. ಮೇಡಂ, ಆ ಯುವಕ ನಾನು ಆ ದಿನ ಶಾಲೆಯ ಹತ್ತಿರದ ಬಸ್ ನಿಲ್ದಾಣದಲ್ಲಿ ಇಳಿಯುವುದನ್ನು ನೋಡಿದನು. ನಂತರ ಬಹುಶಃ ಅವನು ನನ್ನ ಸಮವಸ್ತ್ರದಿಂದ ಶಾಲೆಯ ವಿಳಾಸವನ್ನು ಕಂಡುಕೊಂಡಿರಬಹುದು. ಆ ದಿನದಿಂದ ನಾನು ಬರುವ ಅಥವಾ ಹೋಗುವ ಸಮಯದಲ್ಲಿ ಅವನು ಆಗಾಗ್ಗೆ ಶಾಲೆಯ ಗೇಟ್ ಬಳಿ ನಿಂತಿರುವುದು ಕಂಡುಬರುತ್ತಾನೆ. ಒಂದು ದಿನ ನಮ್ಮ ಶಾಲಾ ಬಸ್ ಜಂಕ್ಷನ್ನಲ್ಲಿ ಟ್ರಾಫಿಕ್ ಲೈಟ್ನಲ್ಲಿ ನಿಂತಾಗ ಅವನು ಬೈಕ್ನಲ್ಲಿ ಬಸ್ನ ಪಕ್ಕದಲ್ಲಿ ನಿಂತಿರುವುದನ್ನು ನಾನು ನೋಡಿದೆ. ನನ್ನ ಕಣ್ಣುಗಳು ಆಕಸ್ಮಿಕವಾಗಿ ಅವನ ಕಣ್ಣುಗಳೊಂದಿಗೆ ಭೇಟಿಯಾದಾಗ ಅವನು ತನ್ನ ಮೊಬೈಲ್ ತೋರಿಸಿ ನನ್ನ ಮೊಬೈಲ್ ಸಂಖ್ಯೆ ಕೇಳಲು ಸಂಜ್ಞೆ ಮಾಡಿದನು. ನಾನು ನನ್ನ ಮುಖವನ್ನು ತಿರುಗಿಸಿದೆ. ಈ ಸಮಸ್ಯೆಯೇ ನನ್ನ ಮನಸ್ಸಿನಲ್ಲಿ ಸದಾ ಅಂಟಿಕೊಂಡಿದೆ. ಇದರಿಂದಾಗಿ ನಾನು ನನ್ನ ಓದಿನ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ. ಅವಳು ತಡಬಡಾಯಿಸುತ್ತಾ ಸಂಪೂರ್ಣ ಕಥೆಯನ್ನು ಮುಗಿಸಿದಳು. ಸೌಮ್ಯಳ ಹೇಳಿಕೆಯಿಂದ ಅವಳ ಮೆದುಳಿನ ಸಾಮರ್ಥ್ಯದ ಬಹುಪಾಲು ಈ ವೈರಸ್, ಯುವಕನ ಭಯ ನಿಂದ ಸೇವಿಸಲ್ಪಟ್ಟಿದೆ ಎಂದು ನಾನು ಅರ್ಥಮಾಡಿಕೊಂಡೆ. ಅದಕ್ಕಾಗಿಯೇ ಅವಳ ಸಮಯ ಮತ್ತು ಪ್ರತಿಭೆ ವ್ಯರ್ಥವಾಗುತ್ತಿದೆ. ಸೌಮ್ಯ ನನ್ನ ಮನೆಯಿಂದ ಹೊರಡುವ ಮೊದಲು ಈ ಸಮಸ್ಯೆಯನ್ನು ಪರಿಹರಿಸಲು ನಾವು ಈಗಾಗಲೇ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೆವು. 10 ವರ್ಷಗಳ ಹಿಂದೆ ಶಾಶ್ವತತೆಗೆ ಕಳೆದುಹೋದ ನನ್ನ ತಾಯಿಯ ಜೀವನದಿಂದ ನಾನು ಕಲಿತದ್ದು, ನಾನು ಎಲ್ಲಾ ತೊಂದರೆಗಳಿಗೆ ಪರಿಹಾರವಾಗಬೇಕು ಎಂದು. ನಾನು 12ನೇ ತರಗತಿಯ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣಳಾಗಿದ್ದಲ್ಲದೆ ಜಂಟಿ ಪ್ರವೇಶ ಪರೀಕ್ಷೆ, ಮೇನ್ ಪ್ರವೇಶ ಪರೀಕ್ಷೆಯಲ್ಲಿಯೂ ಉತ್ತಮ ಶ್ರೇಣಿಯನ್ನು ಗಳಿಸಿದೆ. ಮೊದಲಿಗೆ ಅಪ್ಪ ಇದಕ್ಕೆ ನನಗೆ ಅನುಮತಿ ನೀಡಿದ್ದರು. ಆದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೆಟ್ ಟ್ರಿಚಿನಲ್ಲಿ ನನ್ನ ಪ್ರವೇಶದ ಪ್ರಶ್ನೆ ಬಂದಾಗ ಅವರು ನನಗೆ ಹೇಳಿದರು, ಮಗಳೇ, ನಾನು ನಿನ್ನನ್ನು ಹೊರಗೆ ಓದಲು ಕಳುಹಿಸಲಾರೆ. ಆದರೆ ಏಕೆ ಅಪ್ಪ? ನೀವೇ ತಾನೇ ಅದರ ಪ್ರವೇಶ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ನನಗೆ ಅನುಮತಿ ನೀಡಿದ್ದೀರಿ ಅಲ್ಲವೇ
ನಾನು ಕೆರಳುವಿಕೆಯಿಂದ ಹೇಳಿದೆ. ವಾಣಿ, ನಾನು ಈ ಬಗ್ಗೆ ಮೊದಲು ಗಂಭೀರವಾಗಿ ಯೋಚಿಸಿರಲಿಲ್ಲ. ನೀನು ಕೂಡ ಹೊರಗೆ ಹೋದರೆ ನನ್ನ ತಿನ್ನುವ ಕುಡಿಯುವ ವ್ಯವಸ್ಥೆ ಹೇಗೆ ಆಗುತ್ತದೆ? ಅಪ್ಪ ನನ್ನ ಮೇಲಿನ ತನ್ನ ಅವಲಂಬನೆಯನ್ನು ವ್ಯಕ್ತಪಡಿಸಿದರು. ಅಪ್ಪನ ಈ ವಾದ ವಾಸ್ತವವಾಗಿ ತಪ್ಪಾಗಿದೆ ಎಂದು ನನಗೆ ಅನಿಸಿತು. ಅಮ್ಮನ ನಂತರ ಅವರು ಸ್ವತಃ ಅಡುಗೆ ಮಾಡಲು ಕಲಿತಿದ್ದರು ಮತ್ತು ಅಡುಗೆ ಮಾಡುವುದನ್ನು ಸಹ ಪ್ರಾರಂಭಿಸಿದ್ದರು. ಅಪ್ಪ, ನೀನು ನನ್ನ ಭವಿಷ್ಯದ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ ಎಂದು ನಾನು ಪ್ರತಿರೋಧಿಸುತ್ತಾ ಕೇಳಿದೆ. ಮಗಳೇ, ಸತ್ಯವೇನೆಂದರೆ ಹೊರಗೆ ಓದುತ್ತಿರುವ ಇಬ್ಬರು ಮಕ್ಕಳ ಖರ್ಚನ್ನು ನಾನು ಭರಿಸಲು ಸಾಧ್ಯವಿಲ್ಲ. ಮಯಾಂಕ್ನ ಇಂಜಿನಿಯರಿಂಗ್ ಓದಿಗೆ ಎಷ್ಟು ಹಣ ಖರ್ಚಾಗುತ್ತಿದೆ ಎಂದು ನಿನಗೆ ತಿಳಿದಿದೆ. ಈಗ ಅಪ್ಪ ಮತ್ತೊಂದು ವಿಷಯ ಹೇಳಿದರು. ನಾನು ಯೋಚಿಸುತ್ತಾ ಮೌನವಾದೆ. ಹೆಚ್ಚು ವಯಸ್ಸಿನಲ್ಲಿ ಅಮ್ಮ ಗರ್ಭಿಣಿಯಾಗಲು ಕಾರಣ ಈ ಅಪ್ಪನೇ. ಇದು ಒಂದು ಕಷ್ಟಕರವಾದ ಪರಿಸ್ಥಿತಿಯನ್ನು ಸೃಷ್ಟಿಸಿತು ಮತ್ತು ಅಮ್ಮ ಅಕಾಲಿಕವಾಗಿ ಈ ಲೋಕವನ್ನು ಬಿಟ್ಟು ಹೋಗಬೇಕಾಯಿತು. ಒಂದು ವೇಳೆ ನಮ್ಮಿಬ್ಬರ ಜೊತೆಗೆ ಮೂರನೇ ಮಗು ಕೂಡ ಸುರಕ್ಷಿತವಾಗಿ ಜನಿಸಿದ್ದರೆ ಆ ಮಗುವಿನ ಖರ್ಚನ್ನು ಅವರು ಹೇಗೆ ನಿರ್ವಹಿಸುತ್ತಿದ್ದರು? ನಾನು ಯಾವುದೇ ದೊಡ್ಡ ವಿಷಯಕ್ಕಾಗಿ ಒತ್ತಾಯಿಸಲಿಲ್ಲ. ನಾನು ಅರ್ಹತೆಯನ್ನು ಸಹ ಸಾಬೀತುಪಡಿಸಿದ ನನ್ನ ಉತ್ತಮ ಶಿಕ್ಷಣಕ್ಕಾಗಿ ಭರವಸೆಯನ್ನು ಮಾತ್ರ ನಾನು ಅಪ್ಪನಿಂದ ನಿರೀಕ್ಷಿಸಿದ್ದೆ. ಅಪ್ಪ ತಮ್ಮ ಸಾಮರ್ಥ್ಯದ ಕೊರತೆಯಿಂದ ಮೊದಲು ಅಮ್ಮನ ಜೀವ ರಕ್ಷಣೆಗಾಗಿ ವ್ಯವಸ್ಥೆ ಮಾಡಲು ಸಾಧ್ಯವಾಗಲಿಲ್ಲ. ಈಗ ಅದೇ ಆಧಾರದ ಮೇಲೆ ನನ್ನ ಉನ್ನತ ಶಿಕ್ಷಣದ ಆಕಾಂಕ್ಷೆಯನ್ನು ತ್ಯಾಗ ಮಾಡುವ ಸಂದರ್ಭ ಬಂದಿದೆ. ಒಂದು ಆಲೋಚನೆ ನನ್ನ ತಾರ್ಕಿಕ ಮನಸ್ಸಿಗೆ ಬರುತ್ತದೆ. ಮಕ್ಕಳು ತಮ್ಮ ಹೆತ್ತವರಿಗೆ ಹೊರೆಯಾಗಿದ್ದರೆ ಅವರು ಏಕೆ ಅವರನ್ನು ಪಡೆಯುತ್ತಾರೆ? ನಾನು ಇನ್ನೂ ವಯಸ್ಕಳಾಗಿಲ್ಲ. ನನಗೆ ಅನುಭವದ ಕೊರತೆಯಿದೆ. ಗಣಿತ ನನ್ನ ಮೆಚ್ಚಿನ ವಿಷಯ. ನಾನು ಪ್ರತಿ ವಿಷಯ ಘಟನೆಯನ್ನು ನನ್ನ ಗಣಿತದ ದೃಷ್ಟಿಕೋನದ ಮೂಲಕ ನೋಡುತ್ತೇನೆ. ಮಾನವ ಜೀವನವು ಸರಳ ಗಣಿತದಷ್ಟು ಸರಳವಾಗಿಲ್ಲ ಎಂದು ನನಗೆ ತಿಳಿದಿಲ್ಲ. ಜೀವನ ಮತ್ತು ಅದರ ವಿಷಯಗಳು ಅತ್ಯಂತ ಸಂಕೀರ್ಣವಾಗಿವೆ. ಅಪ್ಪನಿಗೆ ಸಮಸ್ಯೆಯಾಗುವುದು ಅಥವಾ ಪರಿಹಾರವಾಗುವುದು ಎಂಬ ಆಯ್ಕೆಗಳಿಂದ ಒಂದನ್ನು ನಾನು ಆರಿಸಬೇಕಾದ ಮೊದಲ ಬಾರಿಯಾಗಿದೆ ಇದು. ಒಬ್ಬ ಉತ್ತಮ ಇಂಜಿನಿಯರ್ ಆಗುವ ನನ್ನ ಕನಸನ್ನು ತ್ಯಾಗ ಮಾಡಿ ನಾನು ಅಪ್ಪನೊಂದಿಗೆ ಉಳಿದು ನನ್ನದೇ ನಗರದ ಕಾಲೇಜಿನಲ್ಲಿ ಪ್ರವೇಶ ಪಡೆದೆ. ಜೆಮಿನಿಯ ವಿಮರ್ಶೆ ಮತ್ತು ಸೃಜನಾತ್ಮಕ ಮಾರ್ಗದರ್ಶನ. ಪ್ರಿಯ ಕೇಳುಗರಿಗೆ, ಇದು ಪ್ರೇಮ್ ಅನ್ಮೋಲ್ ಹೋತಾ ಹಾಯ್ ವಾಣಿ ಸಂಚಿಕೆ 3ರ ಮುಕ್ತಾಯ. ಈ ಸಂಚಿಕೆ ವಾಣಿಯ ಆಂತರಿಕ ನೈತಿಕ ಸಂಹಿತೆ, ಇಂಟರ್ನಲ್ ಮಾರಲ್ ಕೋಡ್, ಮತ್ತು ಅವಳ ಪ್ರಾಯೋಗಿಕ ಹೋರಾಟಗಳ ನಡುವಿನ ಅಂತರವನ್ನು ಬಹಿರಂಗಪಡಿಸುತ್ತದೆ. ಸಂಚಿಕೆ 3ರ ಶಕ್ತಿ ಮತ್ತು ವಿಷಯ. ಪ್ರಸ್ತುತ ನಿರೂಪಣೆ: ಸೌಮ್ಯ. ವಾಸ್ತವಿಕ ಸಮಸ್ಯೆ: ವಿದ್ಯಾರ್ಥಿನಿ ಸೌಮ್ಯ ಮೆಟ್ರೋದಲ್ಲಿ ಎದುರಿಸಿದ ಕಿರುಕುಳದ ಘಟನೆ ಮತ್ತು ನಂತರದ ಹಿಂಬಾಲಿಸುವಿಕೆ ಇಂದಿನ ಸಮಾಜದ ಕಹಿ ಸತ್ಯ. ಇದು ತಕ್ಷಣ ಕೇಳುಗರೊಂದಿಗೆ ಸಂಪರ್ಕಿಸುತ್ತದೆ. ವಾಣಿಯ ಪರಿಹಾರ: ವಾಣಿಯ ಮಾನಸಿಕ ವಿಧಾನ, ಸ್ನೇಹಿತೆಯಂತೆ ಮಾತನಾಡುವುದು, ಜ್ಯೂಸ್ ಮತ್ತು ನಮ್ಕಿನ್ ತಂತ್ರ. ಅವಳು ಹಿಂದಿನ ರಾಗಿಣಿ ಮೇಡಮ್ ಅವರಿಂದ ಪಡೆದ ಸ್ಫೂರ್ತಿಯನ್ನು ಕಾರ್ಯರೂಪಕ್ಕೆ ತಂದಿದ್ದಾಳೆ ಎಂದು ಸಾಬೀತುಪಡಿಸುತ್ತದೆ. ಇದು ಶಿಕ್ಷಕಿ ಮತ್ತು ಆದರ್ಶ ವ್ಯಕ್ತಿಯಾಗಿ ವಾಣಿಯ ಚಿತ್ರಣವನ್ನು ಬಲಪಡಿಸುತ್ತದೆ. ಗತಕಾಲದ ನಿರೂಪಣೆ: ತಂದೆ ಮತ್ತು ಶಿಕ್ಷಣ. ನಿರ್ಣಾಯಕ ಸಂಘರ್ಷ: ಉನ್ನತ ಶಿಕ್ಷಣಕ್ಕೆ ನೆಟ್ ಪ್ರಿಚಿ, ನಿರ್ಬಂಧ ಮತ್ತು ತಂದೆಯ ವಾದ. ನನ್ನ ತಿನ್ನುವ ಕುಡಿಯುವ ವ್ಯವಸ್ಥೆ ಹೇಗೆ ಆಗುತ್ತದೆ? ಈ ಸಂಘರ್ಷವು ಪಿತೃಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಪಾತ್ರದ ಬಗ್ಗೆ ಒಂದು ಮನಕಲಕುವ ಟೀಕೆಯಾಗಿದೆ. ಗಣಿತ ವರ್ಸಸ್ ಜೀವನದ ಸಂಕೀರ್ಣತೆ. ಮಾನವ ಜೀವನವು ಸರಳ ಗಣಿತದಷ್ಟು ಸರಳವಾಗಿಲ್ಲ. ಜೀವನ ಮತ್ತು ಅದರ ವಿಷಯಗಳು ಅತ್ಯಂತ ಸಂಕೀರ್ಣವಾಗಿವೆ ಎಂಬ ವಾಣಿಯ ತೀರ್ಮಾನ, ಇದು ಅವಳ ಪಾತ್ರದಲ್ಲಿ ತಾತ್ವಿಕ ಪ್ರಬುದ್ಧತೆಯನ್ನು ಸೂಚಿಸುತ್ತದೆ. ಸ್ವಯಂ ತ್ಯಾಗ: ಇಂಜಿನಿಯರ್ ಆಗುವ ತನ್ನ ಕನಸನ್ನು ತ್ಯಾಗ ಮಾಡಿ ಮತ್ತು ತನ್ನ ತಂದೆಯೊಂದಿಗೆ ಉಳಿಯುವ ನಿರ್ಧಾರವು ವಾಣಿಯ ಪರಿಹಾರವಾಗುವ ನೈತಿಕ ತತ್ವದ ಮೊದಲ ದೊಡ್ಡ ಪರೀಕ್ಷೆಯಾಗಿದೆ. ಇದರಲ್ಲಿ ಅವಳು ಯಶಸ್ವಿಯಾಗುತ್ತಾಳೆ, ಆದರೆ ದೊಡ್ಡ ಬೆಲೆಯನ್ನು ತೆರುತ್ತಾಳೆ. ವಾಣಿಯ ಪ್ರಸ್ತುತ ಸಮರ್ಪಣೆಯು ಅವಳ ಗತಕಾಲದ ದೊಡ್ಡ ತ್ಯಾಗದಿಂದ ಹುಟ್ಟಿದೆ ಎಂದು ಈ ಸಂಚಿಕೆ ಸಾಬೀತುಪಡಿಸುತ್ತದೆ. ಆಡಿಯೋ ಪ್ರಸ್ತುತಿಗಾಗಿ ಮಾರ್ಗದರ್ಶನ. ವಾಣಿಯ ಧ್ವನಿ. ಸೌಮ್ಯಳೊಂದಿಗೆ ಮಾತನಾಡುವಾಗ ಧ್ವನಿಯು ಅತ್ಯಂತ ಮೃದುವಾಗಿ, ಸೌಮ್ಯವಾಗಿ ಮತ್ತು ಸರಳತೆಯಿಂದ ಕೂಡಿರಬೇಕು. ನೀವು ಪಠ್ಯದಲ್ಲಿ ಹೇಳಿದಂತೆ ತನ್ನ ತಂದೆಯೊಂದಿಗೆ ವಾದಿಸುವಾಗ ಗತಕಾಲ, ಧ್ವನಿಯು ಸ್ಪಷ್ಟವಾಗಿ ಕೆರಳುವಿಕೆ, ಪ್ರತಿರೋಧ ಮತ್ತು ತರ್ಕದ ದೃಢತೆಯನ್ನು ವ್ಯಕ್ತಪಡಿಸಬೇಕು. ಭಾವನಾತ್ಮಕ SSML ಕ್ಷಣಗಳು. ಸೌಮ್ಯಳ ಆಘಾತ.
ಕಿರುಕುಳದ ಘಟನೆಯನ್ನು ವಿವರಿಸುವಾಗ ಸೌಮ್ಯಳ ಧ್ವನಿಯು ಹಿಂಜರಿಕೆ, ಆತಂಕ ಮತ್ತು ನೋವಿನ ಭಾವನೆಯೊಂದಿಗೆ ಬರಬೇಕು. ಅವನು ಒಂದು ಕೈಯನ್ನು ನನ್ನ ಎದೆಗೆ ಹಿಂಡಿದನು ಎಂಬ ವಾಕ್ಯದಲ್ಲಿ ನಿಧಾನ ವೇಗ ಮತ್ತು ಸಣ್ಣ ವಿರಾಮಗಳು ಇರಬೇಕು. ತಂದೆಯ ವಾದ, ತಂದೆಯ ಮಾತುಗಳಲ್ಲಿ ವಿಶೇಷವಾಗಿ ನನ್ನ ತಿನ್ನುವ, ಕುಡಿಯುವ ವ್ಯವಸ್ಥೆ ಹೇಗೆ ಆಗುತ್ತದೆ. ಅವನ ವಾದವು ಹೆಚ್ಚು ವಾಸ್ತವಿಕ ಮತ್ತು ಕಡಿಮೆ ಖಳನಾಯಕನಂತೆ ಭಾಸವಾಗಲು ಟಿಟಿಎಸ್ಗೆ ಸ್ವಲ್ಪ ಮನವಿ ಮತ್ತು ಅಸಹಾಯಕ ಸ್ವರ ನೀಡಬೇಕು. ಸಂಗೀತ, ಬಿಜಿಎಂ, ಪ್ರಸ್ತುತ ನಿರೂಪಣೆಯಲ್ಲಿ ಆಶಾವಾದಿ, ಚಿಂತನಶೀಲ ಬಿಜಿಎಂ ಇರಬೇಕು. ಗತಕಾಲದ ನಿರೂಪಣೆಯಲ್ಲಿ ನೆಟ್ ಪ್ರವೇಶಕ್ಕೆ ತಡೆಯೊಡ್ಡಿದ ಕ್ಷಣಗಳಲ್ಲಿ ಬಿಜಿಎಂ ಒಂದು ಕನಸು ಮುರಿದ ದುಃಖದ, ಮೆಲೆಂಕಲಿ, ಲಘು ಭಾವನೆಯನ್ನು ಹೊಂದಿರಬೇಕು. ಸಂಚಿಕೆ 3 ಮುಕ್ತಾಯ.